ಯಾರು ಗೆಲ್ಲುವರು ಎಂಬುದು ಮುಖ್ಯ ಅಲ್ಲವೇ ಅಲ್ಲ. ಲೋಕನಾಶಕ್ಕೆ ಮನಸ್ಸು ಮಾಡಿದೆ ಎಂಬುದು ಮುಖ್ಯವಾಗುತ್ತದೆ. ಕುಟುಂಬದ ಹಿತಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುವುದಕ್ಕಿಂತ ಬೇರೆಯದು ಏನಿದೆ? ಯಾರು ದಾಯಾದಿ ನಾಶಗಳ ಉದ್ದೇಶದ ಕೈಬಿಟ್ಟು ತಮ್ಮನ್ನೇ ತಾವು ಬಲಿದಾನವಾಗಿ ಕೊಟ್ಟುಕೊಳ್ಳುತ್ತಾರೆಯೋ ಅವರೇ ನಿಜವಾದ ದೊಡ್ಡವರು. ನೀನು ಬಯಸಿದರೆ ಕೌರವರನ್ನು ನಾಶ ಮಾಡುವೆ, ಆದರೆ ನಿನಗೇನು ಸಿಗುತ್ತದೆ? ಬಂಧುಗಳನ್ನೆಲ್ಲ ಕೊಂದ ದುಃಖವು ನಿಮ್ಮ ಇಡೀ ಜೀವನವನ್ನೆಲ್ಲ ಸುಟ್ಟು ಬಿಡುತ್ತದೆ. ದಾಯಾದಿ ಸೋದರರನ್ನೆಲ್ಲ ಕೊಂದ ಮೇಲೆ ಬದುಕಿದ್ದು ಸತ್ತಂತೆ. ನಿನ್ನ ಸೈನ್ಯವು ಶಕ್ತಿಶಾಲಿಯಾಗಿರಬಹುದು, ಮಹಾವೀರರು ನಿನ್ನ ಕಡೆಗೆ ಇರಬಹುದು, ಕೃಷ್ಣನು ನಿನ್ನ ಕಡೆಯೇ ಇದ್ದಾನೆ, ನೀನು ಗೆಲ್ಲಬಹುದು. ಕೌರವರ ಸೇನೆಯೂ ಬಲವಾದದ್ದೇ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ರಾಧೇಯ ಮೊದಲಾದ ವೀರರೆಲ್ಲರೂ ಕೌರವರ ಕಡೆಗೇ ಇದ್ದಾರೆ. ಧಾರ್ತರಾಷ್ಟ್ರ ಸೇನೆಯು ನಿಜವಾಗಿಯೂ ಶಕ್ತಿಶಾಲಿ. ಯುದ್ಧ ಪ್ರಾರಂಭಿಸುವ ಮೊದಲು ಎರಡೆರಡು ಬಾರಿ ಯೋಚಿಸು. ಇಷ್ಟೆಲ್ಲ ವರ್ಷಗಳು ಒಳ್ಳೆಯವರು ಎಂದು ಅನಿಸಿಕೊಂಡಿದ್ದ ಕುಂತಿಯ ಮಕ್ಕಳು ಈ ಕಾರಣದಿಂದ ತಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳಬಾರದು. ಆದ್ದರಿಂದ ಕೃಷ್ಣ ದ್ರುಪದರ ಮುಂದೆ ಸರ್ವನಾಶವಾಗುವುದನ್ನು ತಡೆಗಟ್ಟಬೇಕೆಂದು ನಾನು ಕೈಜೋಡಿಸಿ ಕೇಳಿಕೊಳ್ಳುತ್ತಿದ್ದೇನೆ. ಈ ನನ್ನ ಮಾತನ್ನು ಕೃಷ್ಣಾರ್ಜುನರು ತೆಗೆದುಹಾಕುವುದಿಲ್ಲವೆಂದು ಆಶಿಸುತ್ತೇನೆ. ನಾನು ಹೇಳುತ್ತಿರುವುದು ಲೋಕದ ಹಿತಕ್ಕಾಗಿ. ನನಗೆ ಅವಿಧೇಯನಾಗುವುದಕ್ಕಿಂತ ಕೃಷ್ಣಾರ್ಜುನರು ಪ್ರಾಣವನ್ನಾದರೂ ತೊರೆದಾರು. ಭೀಷ್ಮರೊಂದಿಗೆ ನಾನು ಯುದ್ಧದ ಯೋಚನೆ ಬಿಡಿರೆಂದು ಮತ್ತೊಮ್ಮೆ ಅರಿಕೆ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ಪಾಂಡವರ ಕೌರವರ ಮಧ್ಯೆ ಶಾಂತಿ ಸ್ಥಾಪನೆ ಹೇಗೆಂಬುದನ್ನು ಯೋಚಿಸಿರಿ ಎಂದನು. ದೊಡ್ಡಪ್ಪನ ಮಾತುಗಳನ್ನು ಕೇಳಿ ಆಶ್ಚರ್ಯವೂ ದುಃಖವೂ ಉಂಟಾಗಿ ಸಿಟ್ಟು ಬಂದ ಯುಧಿಷ್ಠಿರನು, ಇದು ಅನ್ಯಾಯ. ಉದ್ದೇಶಪೂರ್ವಕವಾಗಿ ದೊಡ್ಡಪ್ಪ ಕ್ರೌರ್ಯವನ್ನು ನಮ್ಮ ಮೇಲೆ ಹಾಕುತ್ತಿದ್ದಾರೆ. ನನಗೆ ಶಾಂತಿ ಬೇಕು ನಿಜ. ನಾನೇನು ನನ್ನವರೇ ಆದ ಈ ಸೋದರರೊಂದಿಗೆ ಯುದ್ಧ ಅಪೇಕ್ಷಿಸಿಲ್ಲ. ನಾನು ಆ ಬ್ರಾಹ್ಮಣನೊಂದಿಗೆ ಯುದ್ಧವು ಬೇಡವೆಂದು ಹೇಳಿ ಕಳುಹಿಸಿದ್ದೆ. ಸಂಧಿಯಿಂದ ತಪ್ಪಿಸಿಕೊಳ್ಳಬಹುದಾದ ಯುದ್ಧವನ್ನು ಯಾರು ತಾನೇ ಆರಿಸಿಕೊಳ್ಳುತ್ತಾರೆ? ಲೋಕದಲ್ಲಿ ಇಷ್ಟು ವರ್ಷ ನನ್ನ ಅನುಭವ ನನಗೆ ಶಾಂತಿಯ ಹಿರಿಮೆಯನ್ನು ತಿಳಿಸಿಕೊಟ್ಟಿಲ್ಲವೆನ್ನುತ್ತೀಯಾ? ಯುದ್ಧ ಮಾಡದೆ ತಾನು ಅಪೇಕ್ಷಿಸಿದ್ದನ್ನು ಸಿಕ್ಕಿದರೆ ಯಾವ ಮೂರ್ಖ ತಾನೇ ಯುದ್ಧ ಮಾಡಲು ಹೊರಡುತ್ತಾನೆ? ಕುಂತಿಯ ಮಕ್ಕಳು ಧರ್ಮನಿಷ್ಠುರರು ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಒಂದು ಸಂಗತಿ ಮನವರಿಕೆ ಮಾಡಬೇಕಾಗಿದೆ. ಹವಿಸ್ಸನ್ನು ಹಾಕುವುದರ ಮೂಲಕ ಅಗ್ನಿಯನ್ನು ನಿಲ್ಲಿಸಲಾಗುವುದಿಲ್ಲ. ಹಾಕಿದಷ್ಟೂ ಅದು ಹೆಚ್ಚು ಇಂಧನವನ್ನು ಬೇಡುತ್ತದೆ. ಧೃತರಾಷ್ಟ್ರನ ಮನಸ್ಸು ಅಗ್ನಿ ಇದ್ದ ಹಾಗೆ. ಅವನಿಗೆ ಹಾಕಿದ್ದಷ್ಟು ಇನ್ನೂ ಬೇಕು. ಅದು ಹಾಗಿಲ್ಲದಿದ್ದರೆ ನಾವು ಕಾಡಿನಲ್ಲಿ ಸನ್ಯಾಸಿಗಳಂತೆ ಅಲೆದಾಡಿಕೊಂಡಿರಬೇಕಾಗಿರಲಿಲ್ಲ. ಅದು ಇದನ್ನೆಲ್ಲ ನೆನಪಿಸಿಕೊಳ್ಳದಷ್ಟು ದೊಡ್ಡತನವನ್ನು ತೋರಿಸಿದ್ದೇವೆ. ಈಗ ಕಷ್ಟದಲ್ಲಿರುವುದು ರಾಜನೇ. ತನಗೆ ದೊಡ್ಡತನ ಇಲ್ಲದಿರುವುದರಿಂದ ಇತರರಿಗೆ ದೊಡ್ಡತನದ ನೆರಳಿನಲ್ಲಿ ರಕ್ಷಣೆ ಬೇಡುತ್ತಿದ್ದಾನೆ. ರಾಜನಿಗೆ ಸಮಸ್ತ ವೈಭವವು ಇದ್ದರೂ ಅಳುವುದೇಕೆ, ನರಳುವುದು ಏಕೆ? ಮಗನ ಸ್ವಾರ್ಥವನ್ನು, ಮೋಸದ ಕೆಲಸವನ್ನು ಪ್ರೋತ್ಸಾಹಿಸಿದ. ಅವನ ಅಲ್ಪತನಕ್ಕೆ ಕುಮ್ಮಕ್ಕು ಕೊಟ್ಟ. ಮಗನ ಇಚ್ಛಾಪೂರ್ತಿಯನ್ನೇ ಯೋಚಿಸಿದ. ಅತ್ಯಂತ ಆಪ್ತ ಮಿತ್ರನಾದ ಚಿಕ್ಕಪ್ಪ ವಿದುರನ ಮಾತುಗಳನ್ನು ಎಂದೂ ದುರ್ಯೋಧನ ಕೇಳಲಿಲ್ಲ. ಕೊನೆಗೆ ತಂದೆ ಮಗ ಅವನನ್ನು ಶತ್ರುವಂತೆ ನಡೆಸಿಕೊಂಡರು. ಇದು ಮುಂದುವರಿಯುತ್ತದೆ.